ಸರ್ ಇವತ್ತೊಂದು ದಿವಸ ಅವತ್ತೊಂದು ದಿವಸ ಚಾನಲಲ್ಲಿ ಏನು ನಡೀತು ಅವರು ಏನೋ ಒಂದು ಕೀಳಾಗಿ ಮಾತಾಡಿ ನಮ್ಮ ಎಲ್ಲ ಮೆಕ್ಯಾನಿಕ್ಸ್ಗಳ ಮನೆಯಲ್ಲಿ ಮನಸ್ಸು ನೋಯಿಸಿದ್ದು ಅಲ್ಲದೆ ನಮ್ಮ ಹೆಂಡತಿ ಮಕ್ಕಳ ಮನಸ್ಸು ತುಂಬ ನೊಂದಿದೆ. ನಮ್ಮ ಎಲ್ಲ ಕುಟುಂಬದ ಮನೆಯವ್ರಿಗೂ ತುಂಬ ಮನಸ್ಸು ನೊಂದಿದೆ. ಅದರಿಂದ ಮನೆಯಲ್ಲಿ ಬೇಜಾರು ಎಲ್ಲರಿಗೂ, ಏನು ಈ ಥರ ಮೆಕ್ಯಾನಿಕ್ಗಳು ಈ ಥರ ಮಾತಾಡಿಬಿಟ್ರು ಅಂತ ಆಕ್ರೋಶಕ್ಕೆ ಒಳಗಾಗಿದ್ದೀವಿ. ಹೇಳಿ ಸರ್. ಅದಾದಮೇಲೆ ಇವತ್ತಿನ ದಿವಸ ಆ ಶೋನಲ್ಲಿ ಏನು ಆ ಒಂದು ಡೈಲಾಗ್ನ ಬರ್ಕೊಟ್ರು ರೈಟ್ರು, ಆ ಸ್ಕಿಟ್ನ ಏನು ಮಾಡಿದ್ರು ಆ ರೈಟ್ರಿಂದ ಹಿಡಿದು ಆ ಒಂದು ಡೈರೆಕ್ಷನ್ ಮಾಡಿದಂಥ ಡೈರೆಕ್ಟ್ರಿಗೆ ಅವ್ರಿಗೂ ಬುದ್ಧಿ ಬೇಡವಾ ಸರ್? ಅವರಿಬ್ಬರಿಗೂ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಎದುರುಗಡೆ ಕೂತ್ಕೊಂಡಿದ್ದೇನೆ ಆ ಡೈಲಾಗ್ನ ಕೇಳಬೇಕಾದ್ರೆ ರಮೇಶ್ ಅರವಿಂದ್ ಅವರು, ಪ್ರೇಮ ಅವರು ಮತ್ತು ಇನ್ನೊಬ್ಬರು ಹೊಸೊಬ್ಬರು ನಟಿ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅದಾದಮೇಲೆ ಈಗ ತರುಣ್ ಸುಧೀರ್ ಅವರು, ಇವರೆಲ್ಲ ಕೂತ್ಕೊಂಡಿದ್ದೀನಿ. ಅದಕ್ಕೆ ಚಪ್ಪಾಳೆ ತಟ್ಟಿ ಕಮಾನ್ ಸೂಪರ್ ಅಂತೇಳಿ ಅದಕ್ಕೆ ಗೋಲ್ಡನ್ ಬಜರ್ ಕೊಡ್ತಾರಲ್ಲ ಸರ್, ಇವ್ರಿಗಾದರೂ ಒಂದು ಸ್ವಲ್ಪನಾರು ಆ ಸ್ಥಾನಕ್ಕೆ ಬೆಲೆ ಬೇಡವಾ ಸರ್? ಇನ್ನೊಬ್ಬರು ಮನಸ್ಸನ್ನ ನೋಯಿಸಿದ್ದೇನೆ, ನಾವು ಇಲ್ಲಿ ಮಜಾ ತಗೋತಾ ಇದ್ದೀವಿ, ಇಲ್ಲಿ ಖುಷಿ ಪಡ್ತಾ ಇದ್ದೀವಿ ಅನ್ನೋದು ಬೇಡವಾ ಸರ್? ಎಷ್ಟು ನೋವಾಗಿದೆ ಅಂತ ಅವ್ರಿಗೆ ಅರಿವಾಗಬೇಕು. ಇಮಿಡಿಯೇಟಾಗಿ ಬಹಿರಂಗವಾಗಿ ಅವ್ರಿಗೆ ಕ್ಷಮೆ ಕೇಳಬೇಕು ಸರ್. ಬಹಿರಂಗವಾಗಿ ಅವ್ರು ಕ್ಷಮೆ ಕೇಳಿದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರು ಮಾಡಿದಂಥ ಚಿತ್ರಗಳಾಗಿರ್ಬೋದು, ಅವರು ಮಾಡೋವಂಥ ಕಾರ್ಯಕ್ರಮಗಳಿಗೆ ಖಂಡಿತ ಎಂಕರೇಜ್ ಕೊಡ್ತೀವಿ. ಇಲ್ಲಾಂದರೆ ನಾವು ಆ ಚಾನಲ್ನ ಆಗಿರ್ಬೋದು ಅವ್ರನ್ನಾಗಿ ಬಾಯ್ಕಟ್ ಮಾಡ್ತೀವಿ. ಮೈಸೂರಿನಲ್ಲಿ ಮುಂದಿನ ದಿನಗಳು ಅವರೆಲ್ಲ ಏನಾರು ಬಂತು ಅಂತ ಹೇಳಿದ್ರೆ ಅವ್ರಿಗೆ ಗ್ಯಾರಂಟಿ ಅದನ್ನು ನಾವು ಅವ್ರು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಖಂಡಿತ ಅಡ್ಡಿ ಮಾಡ್ತೀವಿ. ಅದಕ್ಕೆ ತೊಂದರೆ ನಮ್ಮಿಂದನೂ ಆಗುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ಈ ಮೂಲಕ ಮೆಕ್ಯಾನಿಕ್ಸ್ಗಳು ಕೇಳ್ಕೊತಾ ಇರೋದಂತೆ ತಪ್ಪು ಮಾಡಿದ್ದೀರಾ, ನೀವು ಕ್ಷಮೆ ಕೇಳಲೇಬೇಕು. ಯಾರೇ ತಪ್ಪು ಮಾಡಿದ್ರು ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತೀವಿ. ಸರ್ ಮೊನ್ನೆ ನಾನು ಮಾತಾಡಿದೆ ಸರ್, ರಮೇಶ್ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿದೆ. ಈ ಥರ ನಾನು ಮೈಸೂರಿಂದ ರವಿ ಅಂತ ಮಾತಾಡ್ತಾ ಇದ್ದೀನಿ, ನಾನು ನಿಮಗೆ ಪರಿಚಯ ಇರ್ತೀನಿ, ಸ್ನೇಹಿತರು ಅಂತ ಹೇಳಿದ್ದೇನೆ. ಮಾತಾಡಿದೆ, ಹೇಳಿ ಅಂತ ಹೇಳಿದ್ರು. ನಿಮ್ಮನ್ನು ಮಾತಾಡಬೇಕಿತ್ತು, ನಾವು ನಮ್ಮ ಸ್ನೇಹಿತರು. ಯಾವಾಗ ಸಿಗ್ತೀರಾ ಸರ್ ಅಂದರೆ 8ನೇ ತಾರೀಕೆ ಶೂಟಿಂಗಲ್ಲೇ ಸಿಗ್ತೀನಿ, ಬನ್ನಿ, ಅಲ್ಲೇ ಸೆಟ್ಟಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಸರ್, ಏನಕ್ಕೋಸ್ಕರ ಅಂತಲೂ ಹೇಳ್ಬಿಡ್ತೀನಿ ಕೇಳಿ. ಈ ಥರ ಪ್ರಾಬ್ಲಮ್ ಆಗಿದೆ, ಮೊನ್ನೆ ಫಂಕ್ಷನಲ್ಲಿ ಈ ಥರ ಮಾತಾಡಿದ್ದೀರಾ, ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ತಕ್ಷಣ ಆ ಅಪ್ಪನಿಗೆ ಗೊತ್ತಾಗೋಯ್ತು ಅಂತ ಕಳಿಸುತ್ತೆ. ಇಲ್ಲ ಇದನ್ನು ನೀವು ಚಾನಲಲ್ಲಿ ಮಾತಾಡಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ರು ಸರ್. ನೋಡಿ, ತಪ್ಪು ಮಾಡಿದ್ದವರು ಎತ್ತಾಗ್ತಾ ಇರೋದು ಚಾನಲ್ ಮೇಲೆ. ಇದಕ್ಕೆ ಚಾನಲ್ದೇನು ತಪ್ಪಿದೆ ಸರ್? ನಾನು ಕೇಳ್ತೀನಿ, ಇದರಲ್ಲಿ ಚಾನಲ್ದೇನು ತಪ್ಪಿದೆ ಹೇಳಿ? ಚಾನಲ್ ನಡೆಸ್ತಾ ಇರೋದು 106 ಜನಕ್ಕೆ ಊಟ ಕೊಡ್ತಾ ಇದೆ ಚಾನಲ್ಲು. ಅವರು ಒಬ್ಬೊಬ್ಬರ ಹತ್ರ ಹೋಗಿ ಸ್ಪಾನ್ಸರ್ ಹತ್ರ ಹಿಡಿದಿದ್ದೇನೆ, ಸ್ಪಾನ್ಸರ್ ಹಿಡ್ದು ಒಂದು ಕಾರ್ಯಕ್ರಮನ ರೂಪಿಸ್ಬಿಟ್ಟು ಸಮಾಜಕ್ಕೆ ಏನಾರ ಒಂದು ಒಳ್ಳೆ ವಿಷಯನ ನೀವು ತಲುಪಿಸಿ ಸಮಾಜಕ್ಕೆ ಒಳ್ಳೆಯದಾಗಂಥ ಒಂದು ಸ್ಕಿಟ್ಗಳನ್ನ ಮಾಡಿ ಅಂತ ಹೇಳಿದ್ರೆ, ಇವ್ರು ಈ ಥರ ಸ್ಕಿಟ್ಗಳನ್ನ ಮಾಡ್ಕೊಂಡು ಅವಹೇಳನಕಾರಿ ಮಾತುಗಳನ್ನೆಲ್ಲ ಹೇಳ್ಕೊಂಡು ಇನ್ನೊಬ್ಬರು ಮನಸ್ಸನ್ನ ನೋಯಿಸಿದ್ರೆ ಚಾನಲ್ಗೆ ಎಷ್ಟು ತೊಂದರೆ ಆಗ್ತಾಯಿದೆ ಸರ್. ದಯವಿಟ್ಟು ಅದಕ್ಕೆ ಈ ಮೂಲಕ ಜಿ TV ಚಾನಲ್ಗೂ ನಾನು ದಯವಿಟ್ಟು ಹೇಳ್ತಾಯಿದ್ದೀನಿ, ಇಂಥವ್ರಿಗೆಲ್ಲ ಎಂಕರೇಜ್ ಮಾಡಬೇಡಿ. ನೀವು ದುಡ್ಡು ಕೊಟ್ಟು, ನೀವು ಊಟ ಕೊಟ್ಟು, ನೀವು ಬಟ್ಟೆ ಕೊಟ್ಟು, ಅವ್ರಿಗೆ ಮೇಕಪ್ ಹಾಕಿಸಿ ಎಲ್ಲ ಮಾಡಿಸಿ ಕಡೆಗೆ ಚಾನಲ್ನವ್ರ ಮೇಲೆ ಎತ್ತಾಗ್ತಾ ಇದ್ದಾರೆ ಅಂದರೆ ಇಂಥವರು ನಿಮ್ಮ ಚಾನಲ್ಗೆ ಬೇಕಾ? ಇದನ್ನು ನಾವು ನಮ್ಮ ಮೆಕ್ಯಾನಿಕ್ಗೆ ಕೇಳ್ತಾ ಇದ್ದೀವಿ ಸರ್. ನಾವು ಮೆಕ್ಯಾನಿಕ್ಗಳು ಇಂಥವರು ನಿಮ್ಮ ಚಾನಲ್ಗೆ ಬೇಕಾ ಸರ್ ಹೇಳಿ? ನಮ್ಮ ಸ್ನೇಹಿತರು ಒಂದು ಮಾತಾಡಿ ಸರ್, ಮಾತಾಡಿ, ಖಂಡಿತ ಅವ್ರು ಮಾತಾಡಿಸ್ತಾರೆ. ನಮ್ಮವರೆಲ್ಲರೂ ತುಂಬ ಕೋಪ ಬಂದಿದೆ ಸರ್. ನೋಡಿ, ಅವರು ತಮಾಷೆಗೆ ಏನೋ ಒಂದು ಮಾಡೋಕ್ಕೋಗಿ ಇಷ್ಟು ತಪ್ಪಾಗಿದೆ. ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ಇಷ್ಟು ದಿವಸ ಯಾಕೆ ನಾವು ಸಮಾಧಾನವಾಗಿ ಇರಿ ಅಂದ್ವಿ? ಇದು ಎಂಟೈರ್ ನಮ್ಮ ಕರ್ನಾಟಕದಲ್ಲಿ, ಪೂರಾ ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಮೆಕ್ಯಾನಿಕ್ಕು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ, ಮನವಿ ಲೆಟ್ರ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅದು ಕಂಪ್ಲೇಂಟ್ ಲೆಟ್ರಾಗಿ ಆಗುತ್ತೆ ಮತ್ತು ಉಗ್ರ ಹೋರಾಟಕ್ಕೆ ಇದು ಸ್ವರೂಪ ಪಡ್ಕೊಳ್ಳುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ನಿಮ್ಮ ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ಚಾನಲ್ನವ್ರನ್ನೂ ಸ್ವಲ್ಪ ರೆಸ್ಪಾನ್ಸ್ ತಗೊಂಡು ಅವ್ರನ್ನ ಏನು ಬುದ್ಧಿ ಹೇಳ್ಬೇಕು ಹೇಳಿ, ನಿಮ್ಮ ಚಾನಲ್ ಮೂಲಕನೇ ದಯವಿಟ್ಟು ಫೇಸ್ ಟು ಫೇಸ್ ಕುಣಿಸಿದ್ದೇನೆ ಅವ್ರಿಗೆ ಸಾರಿ ಕೇಳಿಸ್ಬೇಕು ಸರ್. ಅಲ್ಲಿವರೆಗೂ ನಾವು ಬಿಡೋಲ್ಲ. ನಮ್ಮಲ್ಲೂ ಈ ಕರ್ನಾಟಕ 2 ವೀಲರ್ ಮೆಕ್ಯಾನಿಕ್ಸ್ ಇದ್ದಾರೆ, ಅವರು ಹಿರಿಯರಿದ್ದಾರೆ, ಅವರು ಎಲ್ಲ ಏನು ಬೇಕು ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರನೇ ಕಾನೂನು ಸಲಹೆಗಾರರಿದ್ದಾರೆ, ಅವ್ರ ಹತ್ರ ಏನೈತೆ ಎಲ್ಲ ಒಂದು ಡ್ರಾಫ್ಟ್ ರೆಡಿ ಆಗ್ತಾಯಿದೆ ಸರ್.